ತನಕ ಸಾಕಷ್ಟು ಸಂಗತಿಗಳನ್ನು ನಾವು ಮಾತಾಡಿದ್ದೀವಿ, ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದೀವಿ. ಬೇರೆ ಬೇರೆ ಭಾಗದ ವಿವರಗಳು ಯಾವ ರೀತಿ ಇತ್ತು, ಯಾವ್ಯಾವ ಕ್ಷೇತ್ರದ ವಾತಾವರಣ ಯಾವ ರೀತಿ ಇತ್ತು ಅದೆಲ್ಲದರ ವಿವರಗಳು. ಯಾಕಂದರೆ 6:30 ಸುಮಾರಿಗೆ ನಿಮಗೆ ಇಡೀ ದೇಶಾದ್ಯಂತ ಚಿತ್ರಣ ಹೇಗಿದೆ ಅದರ ವಿವರಗಳನ್ನು ನಾವು ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ನಿಜಕ್ಕೂ ಗೊತ್ತಿದೆ ಏನು ಅಂತಂದರೆ ನೀವೆಲ್ಲರೂ ಕೂಡ ಭಾಳ ಕುತೂಹಲದಿಂದ ಕಾಯ್ತಾ ಇದ್ದೀರಿ. ಯಾಕಂದರೆ ಒಂದು ಕುತೂಹಲ ಇದ್ದೇ ಇದೆ, ಏನಾಗಬಹುದು ಅನ್ನುವಂಥದ್ದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ಚುನಾವಣೆಗಳು ಆಗ್ತಿರುವಂಥ ರೀತಿ, ಆಗಿರುವಂಥ ಡೆವಲಪ್ಮೆಂಟ್ಗಳು ಅದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಜನಗಳಿಗೆ ಇದರ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ಅದು ಬಹಳ ಗಮನಿಸಬೇಕಾದಂಥ ಸಂಗತಿ. ಹಾಗಾದರೆ ಈ ಎಕ್ಸಿಟ್ ಪೋಲ್ನ ವಿವರಗಳು ಒಂದಾದ ಮೇಲೆ ಒಂದು ನಾವು ನಿಮಗೆ ವಿವರಗಳು ಕೊಡ್ತಾ ಹೋಗ್ತೀವಿ. ಜೊತೆಗೆ ನಾವು ಆರಂಭದಲ್ಲಿ ಒಂದು ಮಾತು ಹೇಳಿದ್ವಿ, ಟಿ ವಿನಲ್ಲಿ ಕೂಡ ಈ ಪೋಲ್ ಸ್ಟಾಟ್ ಮತ್ತು ಪೀಪಲ್ಸ್ ಇನ್ಸೈಡ್ ಜೊತೆಗೆ ಈ ರೀತಿ ಎಕ್ಸಿಟ್ ಪೋಲ್ನ ವಿವರಗಳನ್ನು ಕಲೆ ಹಾಕಿದೆ. ಅದರ ಎಲ್ಲ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಜೊತೆಗೆ ಬೇರೆ ಬೇರೆ ಸಂಸ್ಥೆಯವರು ಯಾವ್ಯಾವ ರೀತಿ ಮಾಡಿದ್ದಾರೆ ಅದರ ವಿವರಗಳನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬನ್ನಿ, ನಮ್ಮ ಜೊತೆಗೆ ಅಶ್ವಥ್ ನಾರಾಯಣ್ ಇದ್ದಾರೆ, ರಾಜ್ಯ BJPಯ ಮುಖ್ಯ ವಕ್ತಾರರು. ಅಶ್ವಥ್ ನಾರಾಯಣ್ ಅವರೇ, ಗಮನಿಸ್ತಾ ಇದ್ದೀರಿ ತಾವು. ಸೊ ಎಕ್ಸಿಟ್ ಪೋಲ್ ನಾವು ಆರಂಭದಲ್ಲಿ ಒಂದು ಮಾತು ಹೇಳಿದ್ವಿ, ಎಕ್ಸಾಕ್ಟ್ ಪೋಲ್ ಅಲ್ಲ, ಆದರೆ ಎಲ್ಲ ಕಡೆಗೆ ಈ ಜನರ ಮನಸ್ಸು ಯಾವ ರೀತಿ ಇದೆ, ಜನರ ಪಲ್ಸ್ ಯಾವ ರೀತಿ ಇದೆ, ಜನ ಯಾರಿಗೆ ಓಟ್ ಹಾಕಿರ್ಬೋದು, ಅದರೆಲ್ಲ ವಿವರಗಳನ್ನು ನಾವು ಮುಂದೆ ಇಡ್ತಾ ಇದ್ದೀವಿ. ಏನಂತೀರಿ? ನೋಡಿ ರಂಗನಾಥ್, ಈ ಕಳೆದ 80ರ ದಶಕದಿಂದ ನಾವು ನೋಡ್ತಾ ಇದ್ದೀವಿ ಲೋಕಸಭೆ ಚುನಾವಣೆಗಳು. ಅಂದರೆ ಈ ಬಾರಿಯ ಚುನಾವಣೆ ಕಳೆದ 3 ಚುನಾವಣೆಗೆ ಲೆಕ್ಕ ಹಾಕೊಂಡಾಗ 2014, 19 ಮತ್ತು 24ರ ಚುನಾವಣೆ ಲೆಕ್ಕ ಹಾಕೊಂಡಾಗ 2014ರ ಚುನಾವಣೆ ಒಂದು ರೀತಿ ಕರಪ್ಷನ್ಸ್ ಎಗೇನೆಸ್ಟ್ ಎಲೆಕ್ಷನ್ ಆಗಿದ್ದು. UPA ಕರಪ್ಷನ್ಸ್ ಎಗೇನೆಸ್ಟ್ NDA ಪರ ಆದಂಥದ್ದು. 2019ರಲ್ಲಿ ಮೋದಿಯ ಸಾಧನೆ ಮೇಲೆ ಒಂದು ರೀತಿ ಚುನಾವಣೆ. 2024ರಲ್ಲಿ NDA 10 years ಅಚೀವ್ಮೆಂಟ್ ಮೇಲೆ ಚುನಾವಣೆಗೆ ಹೋದರೆ UPA ಇಂಡಿಯಾ ಒಕ್ಕೂಟಕ್ಕೆ ಅಜೆಂಡನೇ ಇರಲಿಲ್ಲ. ಮತ್ತು ಅವರು ಮಹಾರಾಷ್ಟ್ರದಲ್ಲಿ ಒಂದು ಕಡೆ ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡ್ತಾರೆ, ವೆಸ್ಟ್ ಬೆಂಗಾಲಲ್ಲಿ ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡ್ತಾರೆ, ಬೇರೆ ಕಡೆ ಅಲಿಯನ್ಸ್ ಆಗಿ ಕಂಟೆಸ್ಟ್ ಮಾಡ್ತಾರೆ. ಸೊ ಹಿಂಗಾಗಿ ಇಂಡಿಯಾ ಒಕ್ಕೂಟಕ್ಕೆ ಅಜೆಂಡಾ ಲೆಸ್ ಎಲೆಕ್ಷನ್ಸು. ಬಟ್ ಈ NDAಗೆ ಅಜೆಂಡಾ ಆ್ಯಂಡ್ ಪರ್ಫಾರ್ಮೆನ್ಸು ಮತ್ತು ಅಚೀವ್ಮೆಂಟು ಸಾಧನೆ ಮೇಲೆ ನಾವು ಚುನಾವಣೆಗೆ ಹೋಗಿರ್ತಕ್ಕಂಥದ್ದು. ಇದಲ್ಲದೆ ದೇಶದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿ ಗವರ್ನೆನ್ಸನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ಯೂನಿವರ್ಸಲ್ ಆಗಿ ನಾವು ನೋಡಿರ್ತಕ್ಕಂಥದ್ದು. ಹಿಂಗಾಗಿ ಮತ್ತು ಇವರು ಯಾವುದೇ ಒಂದು ಚುನಾವಣೆಯಲ್ಲಿ ಒಂದು ವಿರೋಧ ಮತ್ತು ಪರ ಅನ್ನೋತಕ್ಕಂಥದ್ದು ಬಂದೇ ಬರ್ತದೆ. ಆದರೆ ನಮ್ಮ ಸರ್ಕಾರಕ್ಕೆ, NDA ಸರ್ಕಾರಕ್ಕೆ ಮೋದಿಯವರ 10 ವರ್ಷದಲ್ಲಿ ವಿರೋಧ ಮಾಡ್ತಕ್ಕಂಥದ್ದು ಯಾವುದೋ ಪಾಯಿಂಟ್ಸ್ಗಳು ಇವು ಇಂಡಿಯಾ ಒಕ್ಕೂಟಕ್ಕೆ ಕಾಣ್ತಾ ಇಲ್ಲ. ಅವ್ರು ಅದನ್ನು ಹೇಳಲಿಕ್ಕೂ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಒಂದು ಯಾವುದೇ ಒಂದು ಅಥವಾ ಕರಪ್ಷನ್ಸ್ ಬಗ್ಗೆ ಆಗ್ಬೋದು, ಫೇಲ್ಯೂರ್ಸ್ ಬಗ್ಗೆ ಆಗ್ಬೋದು, ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಆಗ್ಬೋದು, ಇಂಥದ್ರಲ್ಲಿ ಫೇಲ್ಯೂರ್ ಆಗಿದೆ ಅಂತ ಹೇಳಲಿಕ್ಕೆ ಆಗ್ತಾಯಿಲ್ಲ ಅವರು. ರೈಟ್ ಮಾತಾಡೋಣ. ಮರಂಗಲ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಈಗಾಗಲೇ, ಹಿರಿಯ ಪತ್ರಕರ್ತರು. ಮರಂಗಲ್ ಅವರಿಗಾಗಲೇ ಬಹುಶಃ ನೀವು ಕಳೆದ 30-40 ವರ್ಷಗಳಿಂದ ಚುನಾವಣೆಗಳನ್ನು ನೋಡ್ತಾ ಇದ್ರಿ. ಪ್ರತಿ ಬಾರಿ ಸಹಜವಾಗಿ ಒಂದು ನಿರೀಕ್ಷೆ ಇರುತ್ತೆ, ವಿಪಕ್ಷಗಳಾದಂಥವ್ರು ಆ ಫೈಟ್ ಕೊಡುವಂಥ ಸಂದರ್ಭದಲ್ಲಿ, ಈಗ ಬಾಲಾಜಿ ಅವರು ಹೇಳಿದ್ರು, ಚುನಾವಣಾ ತಜ್ಞರವರು ಯಾವುದೇ ಒಂದು ವಿಪಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಅಜೆಂಡಾ ಫಿಕ್ಸ್ ಮಾಡುತ್ತೆ ಅಂತ. ಈಗಲೇ ನಾವು ಈ ಚುನಾವಣೋತ್ತರ ಸಮೀಕ್ಷೆಗಳ ಬಗ್ಗೆ ಹೇಳೋದಾದ್ರೆ, ಈ ಬಾರಿಯ ಚುನಾವಣೆಯನ್ನು 7 ಹಂತವನ್ನು ನೋಡೋದಾದರೆ ಒಂದು ಅಜೆಂಡಾ ಫಿಕ್ಸ್ ಮಾಡೋದಕ್ಕೆ ಇಂಡಿಯಾ ಒಕ್ಕೂಟ ಆಗಲಿ ವಿಪಕ್ಷವಾಗಲಿ ಸಕ್ಸಸ್ ಆಯಿತು ಅಂತ ತಮ್ಗೆ ಅನ್ಸತ್ತಾ? ಅವರ ಮಾತುಗಳು ಮತದಾರರಿಗೆ ಕನ್ವಿನ್ಸ್ ಆಯಿತು ಅಂತ ಅನ್ಸತ್ತಾ? ಪ್ರಮೋದ್ ಅವರೇ, ಅಜೆಂಡಾ ಫಿಕ್ಸ್ ಅಂತ ಅನ್ನೋದಕ್ಕಿಂತ ಮೊದಲು ನಾನು ಸ್ವಲ್ಪ ಈ ಎಕ್ಸಿಟ್ ಪೋಲ್ಸ್ ಬಗ್ಗೆ ಹೇಳೋಣ ಅಂತ. ಈ ಎಕ್ಸಿಟ್ ಪೋಲ್ಸು ಮಾತಾಡಿ ಮುಂದುವರಿಸಿ. ಒಂದು 60ರಿಂದ 70 ವರ್ಷಗಳ ಹಿಂದೆ ಎಕ್ಸಿಟ್ ಪೋಲ್ಸ್ ಬಂತು. ಅದು ಮೊದಲು ಸಕ್ಸಸ್ ಆದದ್ದು ಜಾರ್ಜಿಯಾದೊಳಗೆ, ರಷ್ಯಾದ ಭಾಗವಾದಂಥ ಜಾರ್ಜಿಯಾದೊಳಗೆ ಎಡ್ವರ್ಡ್ ಶೆವರ್ನಾಜೆ ಅವರು ಸೋತು ಹೋದರು. ಆವಾಗ ಎಕ್ಸಾಕ್ಟ್ ಅಂದರೆ ನಾನು ಎಕ್ಸಿಟ್ ಪೋಲ್ಸ್ ಏಜೆನ್ಸಿಗಳ ಕ್ರೆಡಿಬಿಲಿಟಿ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ಅವು ತಪ್ಪುತ್ತವೆ ಅಥವಾ ಒಮ್ಮೆ ಕರೆಕ್ಟ್ ಆಗ್ತವೆ ಅನ್ನೋದು ಹೇಳೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಸಕ್ಸಸ್ ಆಯಿತು. ಆವಾಗ ಎಕ್ಸಿಟ್ ಪೋಲ್ಸು ಪಾಪ್ಯುಲಾರಿಟಿ ಗಳಿಸಿದವು. ಅದಾದಮೇಲೆ ವೆನಿಜುವೆಲಾ ಎಲೆಕ್ಷನ್ ಆಯಿತು, ಅಲ್ಲಿ ಅದು ಎಲ್ಲ ಎಕ್ಸಿಟ್ ಪೋಲ್ಸು ರಾಂಗ್ ಆದವು. ಇನ್ನು ನಾವು ಕರ್ನಾಟಕಕ್ಕೆ ಬಂದರೆ 2014ರೊಳಗೆ ಆವಾಗ ಎಕ್ಸಿಟ್ ಪೋಲ್ಸು ಇಂಡಿಯಾದೊಳಗೆ ಸ್ವಲ್ಪ ಪಾಪ್ಯುಲಾರಿಟಿ ಗೇನ್ ಆಗ್ತಾಯಿದ್ವು. ಆವಾಗ ಏನಾಯಿತು ಅಂದರೆ ಎಲ್ಲ ಎಕ್ಸಿಟ್ ಪೋಲ್ಸ್ ಕರ್ನಾಟಕದ ಮಟ್ಟಿಗೆ ಹೇಳ್ಬೇಕಂದ್ರೆ ಎಲ್ಲ ಎಕ್ಸಿಟ್ ಪೋಲ್ಸು ಫೇಲ್ಯೂರ್ ಆದವು. ಜನತಾದಳಕ್ಕೆ 2 ಅಥವಾ 3 ಸೀಟ್ ಅಂತ ಬರೀತಿದ್ರು, ಎಲ್ಲರೂ ಬರೆದ್ರು, ಎಕ್ಸಿಟ್ ಪೋಲ್ಸು ಹಾಗೇ ಬಂತು. ಆಮೇಲೆ 2014ರಲ್ಲಿ 2004ರಲ್ಲಿ ಇಂಡಿಯಾ ಶೈನಿಂಗ್ ಅಂಥೇಳಿ ವಾಜಪೇಯಿ ಅವರು BJP NDA ಎಲೆಕ್ಷನ್ಗೆ ಹೋಯಿತು.
ಅಲ್ಲಿ ಟೋಟಲ್ ಫ್ಲಾಪ್ ಆಯಿತು. ಎಕ್ಸಿಟ್ ಪೋಲ್ಸ್ ಎಲ್ಲ ಇಂಡಿಯಾ ಶೈನ್ ಬರ್ತದೆ, NDAನೇ ಬರ್ತದೆ ಅಂತಂದರು, ಬಟ್ ಬರಲಿಲ್ಲ. ಅದಾದಮೇಲೆ 2014 ಇದೇ ಎಕ್ಸಿಟ್ ಪೋಲ್ ವಿಚಾರಕ್ಕೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಆಫ್ ಲೇಟ್ ಇತ್ತೀಚಿನ ದಿನಗಳಲ್ಲಿ ಈ ಚುನಾವಣಾ ಪ್ಯಾಟರ್ನ್, ಚುನಾವಣಾ ನಡೆಯುವಂಥ ರೀತಿ ಅಂದರೆ ಪಕ್ಷಗಳಿರ್ಬೋದು ಅಥವಾ ಇನ್ನಿತರ ಯಾವುದೇ ಏಜೆನ್ಸಿಗಳಿರ್ಬೋದು, ಚುನಾವಣೆ ಮಾಡುವಂಥ ರೀತಿಗಳು ಕೂಡ ಈಗ ಮರ್ಜ್ ಆಗಿದೆ, ಹೊಸ ವಿಧಾನಗಳು ಬಂದಿದೆ. ಈ ಒಂದು ಕಾರಣಕ್ಕೋಸ್ಕರ ಸಕ್ಸಸ್ ರೇಟ್ ಕೂಡ ಕಂಪೇರೇಟಿವ್ಲಿ ಸ್ವಲ್ಪ ಜಾಸ್ತಿ ಇದೆ. ಅಟ್ಲೀಸ್ಟ್ ಕಳೆದ 15 ವರ್ಷಗಳಲ್ಲಿ ನೀವು ಕಂಪೇರ್ ಮಾಡಿದ್ರೆ ಏನು ಹೇಳ್ತೀರಿ? ಹೌದು, 15 ಕಂಪೇರೇಟಿವ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇದೆ. ಆದರೆ ಸೈಂಟಿಫಿಕ್ ಆಗಿ ಆಗ್ತಾ ಇಲ್ಲ ಎಂಬುದು ಚರ್ಚೆ ಇದೆ. ಇಡೀ ಇಂಟರ್ನ್ಯಾಷನಲಿ ದ ಡಿಸ್ಕಷನ್ ಈಸ್ ಆನ್ ಇಟ್ಸ್ ಸೈಂಟಿಫಿಕ್ ಕಂಟೆಂಟ್. ಯಾಕಂದರೆ ಇಟ್ ಈಸ್ ಎ ವ್ಯಾಕ್ಯುಯಸ್ ಇಂಟೆಲಿಜೆನ್ಸ್ ಅಂತ ಒಬ್ಬ ಪೊಲಿಟಿಕಲ್ ಸೈಂಟಿಸ್ಟ್ ಹೇಳಿದ. ಬಟ್ ಆದರೆ ಸಕ್ಸಸ್ ರೇಟು ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗಲ್ಲ ಅಂತ ಹೇಳಿಲ್ಲ, ಬಟ್ ಆದರೂ ಕೂಡ ಇದು ಮೈಂಡ್ ಗೇಮ್. ಓಕೆ, ನಮ್ಮ ಬಾಲಾಜಿಯವರು ಹೇಳಿದಂಗೆ, ಈಗ ನಿಮ್ಮ ಇದ್ರ ವಿಷಯಕ್ಕೆ ಬರ್ತೀನಿ. ಬಾಲಾಜಿಯವರು ಹೇಳಿದಂಗೆ ಕಾಂಗ್ರೆಸ್ ಯಾವುದೇ ನೆರೇಟಿವ್ ಸೆಟ್ ಮಾಡಲಿಲ್ಲ. ಅದಕ್ಕೂ ಮೊದಲು BJPಯವರು ಭಾಳ ಚೆನ್ನಾಗಿ ಮೈಂಡ್ ಗೇಮ್ ಮಾಡಿದ್ರು. ಇಲ್ಲಿ ಏನು ಅಂದರೆ, ಇನ್ನೂ ಎಲೆಕ್ಷನ್ ಸ್ಟಾರ್ಟೇ ಆಗಿರಲಿಲ್ಲ, ಮೊದಲೇ ಪಾರ್ಲಿಮೆಂಟ್ನಾಗೆ 400 ಪಾರ್ ಅಂತ ಪ್ರಧಾನಿಗಳು ಹೇಳಿಬಿಟ್ರು.